ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರೆಲ್ಲ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ ಅಂತಂದರೆ ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಬೆಲ್ ಐಕನಲ್ಲೂ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ನೋಟಿಫಿಕೇಷನ್ಸ್ ಬಂದಿರುತ್ತೆ. ನಿಮ್ಮ ಫ್ರೀ ಟೈಮಲ್ಲಿ ನನ್ನ ಎಲ್ಲ ವೀಡಿಯೋಸ್ನು ನೋಡ್ಬೋದು. ನಿಮಗೆ ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದಿಂದ ಬರುವಂತಹ ಹೊಸ ಅಪ್ಡೇಟ್ಸ್ಗಳಾಗಿರ್ಬೋದು, ಹೊಸ ಯೋಜನೆ ಬಗ್ಗೆ ಮಾಹಿತಿ ಆಗಿರ್ಬೋದು, ಅಥವಾ ಪೋಸ್ಟ್ ಆಫೀಸ್ನ ಸ್ಕೀಮ್ಸ್ಗಳ ಬಗ್ಗೆ ಆಗಿರ್ಬೋದು, ನಾನು ಪ್ರತಿಯೊಂದನ್ನು ಕೂಡ ಅಪ್ಡೇಟ್ ಮಾಡ್ತಿರ್ತೀನಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದೀರಾ, 31ನೇ ಕಂತಿನ ಹಣ ನಮ್ಗೆ ಇನ್ನೂ ಬಂದಿಲ್ಲ, ಹಾಗಾದರೆ ಬರೋದಿಲ್ವಾ, ನಮಗೆ ಇನ್ನೂ 29ನೇ ಕಂತಿಂದು ಪೆಂಡಿಂಗ್ ಇದೆ, 30ನೇ ಕಂತಿನ ಪೆಂಡಿಂಗ್ ಇದೆ, ಸೊ 31 ನೀವಾಗಲೇ 32ನೇ ಕಂತಿನ ಬಗ್ಗೆ ಹೇಳ್ತಾ ಇದ್ದೀರಾ, ನಮಗೆಲ್ಲ ಯಾವಾಗ ಬರುತ್ತೆ ಏನು ಅಂತ ಈ ಥರ ಸಾಕಷ್ಟು ಜನ ಬಂದಿದೆ ಅಂತ ಕೂಡ ಸಾಕಷ್ಟು ಜನ ಕಮೆಂಟ್ ಮಾಡಿದ್ದೀರಾ. 31ನೇ ಕಂತಿನ ಹಣ ಹಾಗೆ ಬಂದಿಲ್ಲ ಅಂತ ಕೂಡ ಕಮೆಂಟ್ ಮಾಡೋರಿದ್ದೀರಾ. ಸೊ ಇದ್ರ ಬಗ್ಗೆ ರೀಸೆಂಟಾಗಿ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷರಾದಂತಹ ಸತೀಶ್ ಪಿ ಅವರು ಇದ್ರ ಬಗ್ಗೆ ಮೊನ್ನೆ ಕಾರವಾರದಲ್ಲಿ ಗ್ಯಾರಂಟಿ ಯೋಜನೆಗಳ ಸಭೆಯನ್ನು ನಡೆಸಿರ್ತಾರೆ. ಗೃಹ ಜ್ಯೋತಿ ಯೋಜನೆ ಆಗಿರ್ಬೋದು ಅಥವಾ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಆಗಿರ್ಬೋದು. ಸೊ ಆ ಸಭೆ ನಂತರ ಅವರು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಇನ್ನು 2-3 ದಿವಸದಲ್ಲಿ ಯಾರಿಗೆಲ್ಲ 31ನೇ ಕಂತಿನ ಹಣ ಬಂದಿಲ್ಲ ಅವರಿಗೆಲ್ಲ ಬರುತ್ತೆ. ಯಾಕೆ ಇಷ್ಟು ತಡವಾಗ್ತಿದೆ ಅಂತಂದರೆ, ನಿಮಗೂ ಕೂಡ ಗೊತ್ತಿದೆ, ಈ ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆ ಶುರುವಾಗಿದೆ. ಈ ರೀಸನ್ನಿಂದ ಒಂದೇ ಖಾತೆಗೆ 3-4 ಸತಿ ಹಣ ಹೋಗ್ತಿದೆ. ಹಾಗೆ ಒಬ್ಬರು ಹೆಸರಲ್ಲಿ ಒಬ್ರಿಗೇನೆ 2-3 ಖಾತೆ ಇಟ್ಕೊಂಡಿರ್ತಾರೆ. ಸೊ ಆ ಖಾತೆಗಳಿಗೆಲ್ಲ ಹಣ ಹೋಗ್ತಾ ಇದೆ. ಸೊ ಈ ಥರ ಎಲ್ಲ ಸರ್ಕಾರಕ್ಕೆ ಅನುಮಾನ ಬಂದಿದ್ದರಿಂದ ವೆರಿಫಿಕೇಷನ್ ಮಾಡ್ತಿದ್ರಂತೆ. ಸೊ ಹಾಗಾಗಿ ಯಾವ್ಯಾವ ಜಿಲ್ಲೆಗೆ ಯಾರ್ಯಾರ ಡಬಲ್ ಅಕೌಂಟ್ ಲಿಂಕ್ ಮಾಡಿದಾರ ಅಥವಾ ಒಂದೇ ಖಾತೆಗೆ ಪದೇ ಹಣ ಹೋಗ್ತಾ ಇದೆಯಾ ಏನು ಅಂದ್ಬಿಟ್ಟು, ಸೊ ಅದರಿಂದನೇ ಅಲ್ಲ ಈ ಪರಿಶೀಲನೆ ಎಲ್ಲ ಮಾಡಬೇಕು ಅಂತ ಸರ್ಕಾರದವ್ರು ಮುಂದಾಗಿದ್ದು. ಸೊ ಹಾಗಾಗಿ ಇದೆಲ್ಲ ವೆರಿಫೈ ಮಾಡ್ತಾ ಇದ್ದಿದ್ದರಿಂದ ಈ ಸತಿ ಲೇಟ್ ಆಗಿದೆ ಅಂತ ಹೇಳಿದ್ದಾರೆ. ಯಾಕಂದರೆ ನಾನು ಕೂಡ ನಿಮಗೆ ಹಿಂದಿನ ವೀಡಿಯೋಸಲ್ಲಿ ತಿಳಿಸಿದ್ದೆ, ಕಳೆದ ಬಾರಿ ಯಾವಾಗೇ ಹಣ ಜಮೆ ಮಾಡೋಕ್ಕೂ ಕಂಪೇರ್ ಮಾಡಿದ್ರೆ ಈ ಒಂದು ಕಂತಿನ ಹಣ ತುಂಬ ಸ್ಲೋ ಆಗಿ ಹಣ ಜಮೆ ಮಾಡ್ತಾ ಇದ್ದಾರೆ. ಇನ್ನೂ ಒಂದು 40% ಜನರಿಗೆ ಬಂದಿದೆ ಅಷ್ಟೇ, ಇನ್ನೂ 60% ಮಹಿಳೆಯರಿಗೆ ಬರಬೇಕಾಗಿದೆ. ಸೊ ನಾನು ಆಗಲೇ ಹೇಳ್ದಂಗೆ ಈ ಒಂದು ವೆರಿಫಿಕೇಷನ್ ಮಾಡ್ತಿದ್ರಂತೆ, ಅಕೌಂಟ್ ಯಾರ್ಯಾರಿಗೆ ಎಷ್ಟು ಸತಿ ಹೋಗ್ತಿದೆ, ಒಂದೇ ಸತಿನ ಅದಕ್ಕೆ ಅಥವಾ ಪದೇ ಒಂದೇ ಅಕೌಂಟಿಗೆ ಹಣ ಜಮೆ ಆಗ್ತಾ ಇದೆಯಾ ಏನು ಅಂತ. ಸೊ ಹಾಗೆ ಆ ಥರದ್ದೇನು ಪ್ರಾಬ್ಲಮ್ ಇಲ್ಲ. ಹಾಗಾಗಿ ಇನ್ನು 2-3 ದಿವಸದಲ್ಲಿ ಯಾರಿಗೆಲ್ಲ 31ನೇ ಕಂತಿನ ಹಣ ಬಂದಿಲ್ಲ ಎಲ್ಲ ಫಲಾನುಭವಿಗಳಿಗೂ ಕೂಡ ಬರುತ್ತೆ ಅಂತ ಹೇಳಿದ್ದಾರೆ. ಸೊ ಅಕಸ್ಮಾತ್ ನಿಮ್ಗೆ ಏನಾದ್ರು 30ನೇ ಕಂತಿನ ಹಣ ಬಂದಿಲ್ಲ ಅಂದರೂ ಕೂಡ 31ನೇ ಕಂತಿನ ಹಣ ಬಂದೇ ಬರುತ್ತೆ, ಒಟ್ಟಿಗೆ ಬರಲ್ಲ. 1-2 ದಿನ ಗ್ಯಾಪಲ್ಲಿ 2 ಕಂತಿನ ಹಣ ಹಾಕ್ತಾರೆ. ಸೊ ತಲೆ ಕೆಡಿಸ್ಕೋಬೇಡಿ, ನಿಮ್ದೇನು ತೊಂದರೆ ಇಲ್ಲ. ನೀವು ಯಾವುದೇ ರೀತಿ ಟ್ಯಾಕ್ಸ್ ಪೇಯರ್ಸ್ ಇಲ್ಲ, ಅಥವಾ ನಿಮ್ಮದು ಫಲಾನುಭವಿಗಳ ಅಕಸ್ಮಾತ್ ಯಾರೂ ತೀರ್ಕೊಂಡಿಲ್ಲ, ಟ್ಯಾಕ್ಸ್ ಪೇಯರ್ಸ್ ಇಲ್ಲ ಅಂದರೆ ಖಂಡಿತವಾಗ್ಲೂ ಬಂದೇ ಬರುತ್ತೆ. ಅದರಲ್ಲೂ ಕೂಡ ಅಕಸ್ಮಾತ್ ಮೃತಪಟ್ಟಿರೋರ ಅಕೌಂಟಿಗೆ ಬರ್ತಿತ್ತು ಅಂತಂದರೆ ನಿಮ್ಮದು ಕ್ಯಾನ್ಸಲ್ ಮಾಡಿರ್ತಾರೆ. ಸೊ ಹಾಗಾಗಿ ನೀವು ನಿಜವಾಗ್ಲೂ ಅರ್ಹರಿದ್ದೀರಾ ಅಂತಂದರೆ ಖಂಡಿತವಾಗ್ಲೂ ಹಣ ಬಂದೇ ಬರುತ್ತೆ. ಸೊ ಇದಕ್ಕೆ ಈ 31ನೇ ಕಂತಿನ ಹಣಕ್ಕೂ ಮರುಪರಿಶೀಲನೆ ಅರ್ಜಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಯಾಕಂದರೆ ತುಂಬ ಜನ ಹಂಗೆ ಅಂದ್ಕೊಂಡಿದ್ವಿ, ಈಗೇನು ಡಿ ಕೆ ಶಿವಕುಮಾರ್ ಅವರು ಅಧಿಕಾರಕ್ಕೆ ಬಂದಾಗ ಏನು ಮರುಪರಿಶೀಲನೆ ಮಾಡಬೇಕು, ಬಯೋಮೆಟ್ರಿಕ್ ಕೊಡಬೇಕು ಅಂತ ಹೇಳಿದರು. ಎಲ್ಲರೂ ಅದೇ ಇದರಲ್ಲಿದ್ದರು, ಅಂದರೆ ಅದಾಗೋರ್ಗೂ ಕೂಡ ಇನ್ನು ಯಾವುದೇ ರೀತಿ ಹಣ ಬರೋದಿಲ್ಲ ಅಂದ್ಬಿಟ್ಟು. ಬಟ್ ಇವಾಗ ಅದಿನ್ನೂ ಪ್ರೊಸೀಜರ್ ಲೇಟ್ ಆಗ್ತಾ ಇರೋದ್ರಿಂದ ಹಣ ಜಮೆ ಮಾಡಿಬಿಟ್ಟಿದ್ದಾರೆ. ಇನ್ನೂ ಕೂಡ ಮೇ ಬಿ ಸಚಿವ ಸಂಪುಟ ರಚನೆ ಆಗೋದು ಕೂಡ ಲೇಟ್ ಆಗ್ತಾ ಇದೆ. ಅದಾದಮೇಲೆ ಮರು ಅರ್ಜಿ ಸಲ್ಲಿಕೆ ಶುರುವಾಗುತ್ತೆ ಅಂದ್ಕೊಂಡಿದ್ದೀನಿ. ಯಾಕಂದರೆ ಅವರು ಕೂಡ ಹೇಳಿದರು, ಗ್ಯಾರಂಟಿ ಯೋಜನೆಗಳ ಸಮಿತಿ ಏನಿದೆ ಅಧಿಕಾರಿಗಳ ಹತ್ರ ಎಲ್ಲ ಮಾತಾಡಿ ಏನೇನೆಲ್ಲ ಹೊಸ ಅರ್ಜಿ ಅಂದರೆ ಮರುಪರಿಶೀಲನೆ ಅರ್ಜಿಯಲ್ಲಿ ಯಾವ್ಯಾವೆಲ್ಲ ಕ್ವಶನ್ಸ್ ಇರಬೇಕು ಅದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡಿ ಎಲ್ಲ ಪ್ರೊಸೀಜರ್ ಮಾಡ್ತಾ ಇದ್ದೀವಿ, ಬಯೋಮೆಟ್ರಿಕ್ ಕಡ್ಡಾಯ ಅಂತ ಹೇಳಿದರು. ಬಟ್ ಇನ್ನೂ ಕೂಡ ಯಾವುದೇ ರೀತಿ ಶುರುವಾಗಿಲ್ಲ. ಬರೀ ಇವಾಗ ನಡೀತಾ ಇರೋದು SIR ಹಾಗೆ ಗೃಹ ಜ್ಯೋತಿ ಯೋಜನೆ ಮರುಪರಿಶೀಲನೆ ಅಷ್ಟೇ. ಇನ್ನು ಗೃಹಲಕ್ಷ್ಮಿ ಯೋಜನೆ ಯಾವಾಗಿಂದ ಶುರು, ಅಧಿಕಾರಿಗಳೇ ಮನೆ ಬಾಗಿಲಿಗೆ ಬಂದು ವೆರಿಫೈ ಮಾಡೋಗ್ತಾರೆ, ಅಥವಾ ನಾವೇ ಕರ್ನಾಟಕ ಗ್ರಾಮ ಸೆಂಟರ್ಸ್ಗೆ ಹೋಗಿ ಬಯೋಮೆಟ್ರಿಕ್ ಕೊಡೋದು ಆ ಥರ ಮಾಡಬೇಕಾ ಅನ್ನೋದ್ರ ಬಗ್ಗೆ ಅಫಿಷಿಯಲಾಗಿ ಅನೌನ್ಸ್ಮೆಂಟ್ ಬಂದಾಗ ಖಂಡಿತವಾಗ್ಲೂ ನಾನೇ ನಿಮಗೆ ತಿಳಿಸ್ತೀನಿ. ಇದುವರೆಗೂ ಅದರ ಯಾವುದೇ ರೀತಿ ಅಪ್ಡೇಟ್ ಇಲ್ಲ. ಅದಾಗವರೆಗೂ ಹಣ ಬರೋದಿಲ್ಲ ಅಂದ್ಕೊಂಡಿದ್ರು, ಬಟ್ ಫಾರ್ಚುನೇಟ್ಲಿ ಹಣ ಜಮೆ ಮಾಡಿದ್ದಾರೆ. ಇನ್ನೊಂದು ಗುಡ್ ನ್ಯೂಸ್ ಏನಪ್ಪ ಅಂತಂದರೆ, 32ನೇ ಕಂತಿನ ಹಣದ ಬಗ್ಗೆ ಕೂಡ ಅಪ್ಡೇಟ್ ಬಂದಿದೆ. DBT ಕರ್ನಾಟಕ ಆ್ಯಪಲ್ಲಿ 32ನೇ ಕಂತಿನ ಹಣ ಕೂಡ ಅಪ್ಡೇಟ್ ಮಾಡಿದ್ದಾರೆ. ಯೂಶ್ವಲಿ DBT ಕರ್ನಾಟಕ ಆ್ಯಪಲ್ಲಿ
ಅಪ್ಡೇಟ್ ಮಾಡಿದ್ದಾರೆ ಅಂದರೆ ಬಿಡುಗಡೆ ಹಂತಕ್ಕೆ ಬಂದಿದೆ ಅಂತೆ. ಆವಾಗಲೂ ಅದು ಅಪ್ಡೇಟ್ ಆಗಿ 1 ವೀಕ್ ಅಥವಾ 2 ವೀಕಲ್ಲಿ ಹಣ ರಿಲೀಸ್ ಮಾಡಿಬಿಡ್ತಾರೆ. ಈಗ ಗುಡ್ ನ್ಯೂಸ್ ಏನಪ್ಪ ಅಂದರೆ 32ನೇ ಕಂತಿನ ಹಣ ಕೂಡ ಅಪ್ಡೇಟ್ ಮಾಡಿರೋದ್ರಿಂದ ಅದು ಕೂಡ ಜಮೆ ಆಗುತ್ತಾ ಏನು ಅನ್ನೋದು ಕಾದು ನೋಡಬೇಕಾಗಿದೆ. ಇನ್ನು 31ನೇ ಕಂತಿನ ಹಣನೇ ಪೆಂಡಿಂಗ್ ಇರೋದ್ರಿಂದ ಅವ್ರಿಗೆಲ್ಲರಿಗೂ ಕೂಡ ಕ್ಲಿಯರ್ ಮಾಡಿ 32ನೇ ಕಂತಿನ ಹಣ ಕೂಡ ರಿಲೀಸ್ ಮಾಡ್ತಾರೆ ಅನಿಸುತ್ತೆ. ಹಾಗೆ ಕಮೆಂಟ್ ಮಾಡಿ ನಿಮಗೆ 31ನೇ ಕಂತಿನ ಹಣ ಏನಾದ್ರು ನಿಮಗೆ ಜಿಲ್ಲೆಗೆ ಅಥವಾ ನಿಮಗೆ ಜಮೆ ಆಗಿದೆಯಾ ಏನು ಅಂತ. ಜಮೆ ಆಗಿದ್ರು ಕೂಡ ಕಮೆಂಟ್ ಮಾಡಿ, ಜಮೆ ಆಗಿಲ್ಲ ಅಂದರೂ ಕೂಡ ಕಮೆಂಟ್ ಮಾಡಿ. ಹಾಗೆ ನೀವು ಯಾವ ಜಿಲ್ಲೆ ಅಂತ ಕೂಡ ಮೆನ್ಷನ್ ಮಾಡೋದನ್ನ ಮರಿಬೇಡಿ. ಇದು ಗೃಹಲಕ್ಷ್ಮಿ ಬಗ್ಗೆ ಆಯಿತು. ಇನ್ನು ಗೃಹ ಜ್ಯೋತಿ ಯೋಜನೆ ಮರುಪರಿಶೀಲನೆ ನಡೀತಾ ಇದೆ ಜುಲೈ 1ನೇ ತಾರೀಕಿಂದ. ಆ್ಯಕ್ಚುಲಿ ಜುಲೈ ಎಂಡಿಗೆ ಲಾಸ್ಟ್ ಡೇಟ್ ಇರಬೇಕಿತ್ತು, ಅಂದರೆ ಅಷ್ಟರೊಳಗೆ 1 ತಿಂಗಳಲ್ಲಿ ಗೃಹ ಜ್ಯೋತಿ ಪರಿಶೀಲನೆ ಮುಗಿಬೇಕು ಅಂತ ಹೇಳಿದರು. ಬಟ್ ತುಂಬಾ ಸರ್ವರ್ ಪ್ರಾಬ್ಲಮ್ಮು, ಆ್ಯಪ್ ತುಂಬಾ ಸ್ಲೋ ಆಗ್ತಿದೆ. ಏನು ಅಧಿಕಾರಿಗಳಿಗೆ ಡಾಕ್ಯುಮೆಂಟ್ನೆಲ್ಲ ಅಪ್ಡೇಟ್ ಮಾಡೋಕ್ಕಾಗ್ತಾ ಇಲ್ಲ. ಹಾಗೆ ಅವರಿಗೆ ಪರಿಶೀಲನೆ ಮಾಡೋಕ್ಕೆ ಜನರು ಕೂಡ ಸಿಗ್ತಾ ಇಲ್ಲ. ಕೆಲವರು ಸಿಗ್ತಾರೆ, ಕೆಲವರು ಸಿಗಲ್ಲ. ಹಾಗಾಗಿ ಮತ್ತು ಅಧಿಕಾರಿಗಳು ಕೂಡ ಕಡಿಮೆ ಜನ ಇರೋದ್ರಿಂದ ಇನ್ನೂ ಕೂಡ ಮರುಪರಿಶೀಲನೆ ಮಾಡೋದು ಸಾಕಷ್ಟು ಜನರಿಗೆ ಪೆಂಡಿಂಗ್ ಇರೋದ್ರಿಂದ ಈಗ ಪೋಸ್ಟ್ಪೋನ್ ಮಾಡಿದ್ದಾರೆ. ಆಗಸ್ಟ್ 31ನೇ ತಾರೀಕುವರೆಗೂ ಎಕ್ಸ್ಟೆಂಡ್ ಮಾಡಿದ್ದಾರೆ ಗೃಹ ಜ್ಯೋತಿ ಪರಿಶೀಲನೆ. ಈಗ ಕೆಲವೊಂದು ಕಡೆ ಅಧಿಕಾರಿಗಳು ಬಂದು ಚೆಕ್ ಮಾಡ್ತಾ ಇಲ್ಲ. ಕೆಲವೊಂದು ಏರಿಯಾಗಳಲ್ಲಿ ಕ್ಯಾಂಪ್ಗಳನ್ನ ಮಾಡ್ತಿರ್ತಾರೆ. ಸೊ ನಿಮಗೇನಾದರೂ ಈ ಥರ ಬಂದಿಲ್ಲ, ಮರುಪರಿಶೀಲನೆ ಅರ್ಜಿ ಯಾವುದೇ ರೀತಿ ಅಧಿಕಾರಿಗಳು ಬಂದು ಫಾರ್ಮ್ ಕೊಡೋದಾಗಿರ್ಬೋದು, ಡಾಕ್ಯುಮೆಂಟ್ ಕೇಳೋದಾಗಿರ್ಬೋದು, ನಿಮ್ಮ ಏರಿಯಾಗಳಿಗೆ ಬಂದಿಲ್ಲ ಅಂತಂದರೆ ನೀವು ಒಂದು ಸತಿ ವಿಚಾರಿಸ್ಕೊಳ್ಳಿ. ಕೆಲವು ಏರಿಯಾಗಳಲ್ಲಿ ಅಂದರೆ ಕೆಲವು ಕಡೆ ಬರ್ತಾ ಇದ್ದಾರೆ, ಮನೆ ಮನೆಗೂ ಬಂದು ಚೆಕ್ ಮಾಡಿ ಹೋಗ್ತಿದ್ದಾರೆ. ಕೆಲವು ಕಡೆ ಕ್ಯಾಂಪ್ಗಳು ಮಾಡ್ತಾ ಇದ್ದಾರೆ. ಅಂದರೆ ಈಗ ನಿಮ್ಮ ಏರಿಯಾದ ಹತ್ರ ಇರೋ ಪಾರ್ಕ್ ಆಗಿರ್ಬೋದು ಅಥವಾ ಯಾವ್ದಾರ ಟೆಂಪಲ್ ಆಗಿರ್ಬೋದು ಅಂಥ ಕಡೆ ಕ್ಯಾಂಪ್ಗಳನ್ನ ಮಾಡ್ತಿದ್ದಾರೆ. ಅಂತಂದರೆ ಕ್ಯಾಂಪ್ ಅಂತಂದರೆ ಅಧಿಕಾರಿಗಳು ಕೂತಿರ್ತಾರೆ. ಸೊ ಅಲ್ಲಿನ ಏರಿಯಾ ಸುತ್ತಮುತ್ತ ಇರೋರು ಅಧಿಕಾರಿಗಳ ಹತ್ರನೇ ಬಂದು ನಿಮ್ಮ ಡಾಕ್ಯುಮೆಂಟ್ನೆಲ್ಲ ತೊಗೊಂಡೋಗಿ ಆ ಫಾರ್ಮ್ನ ಫಿಲ್ ಮಾಡಿ, ಇವಾಗ ನೀವೇನು ತೊಗೊಂಡೋಗಿರ್ತೀರ ಡಾಕ್ಯುಮೆಂಟ್ನೆಲ್ಲ ವೆರಿಫೈ ಮಾಡಿಸಿ ನಿಮ್ಮ ಅಪ್ಲಿಕೇಶನ್ ಎಲ್ಲ ತೊಗೊಳ್ತಾ ಇದ್ದಾರೆ. ಸೊ ಅಕಸ್ಮಾತ್ ನಿಮ್ಮ ಏರಿಯಾಗಳಿಗೆ ಬಂದಿಲ್ಲ ಅಂತಂದರೆ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ಕ್ಯಾಂಪ್ ಇದ್ದಾಗ ಹೋಗಿ ಫಾರ್ಮ್ನ ಕೊಟ್ಟು ಬನ್ನಿ. ಯಾಕಂದರೆ ನೀವು ಫಾರ್ಮ್ ಕೊಟ್ಟಿಲ್ಲ ಅಂತಂದರೆ ನಿಮಗೆ ಗೃಹ ಜ್ಯೋತಿ ಯೋಜನೆ ನಿಮಗೆ ಕ್ಯಾನ್ಸಲ್ ಆಗಿಬಿಡುತ್ತೆ. ಸೊ ಹಾಗಾಗಿ ಅಕಸ್ಮಾತ್ ಕ್ಯಾಂಪ್ ಮಾಡ್ತಿದ್ದಾರೆ ಅಂದರೆ ಹೋಗಿ ನೀವೇ ಅರ್ಜಿ ಸಲ್ಲಿಸ್ಬೋದು. ಏನೇನೆಲ್ಲ ದಾಖಲೆಗಳು ಬೇಕು ತೊಗೊಂಡೋಗ್ಬೇಕು ಅಂತಂದರೆ ನೀವು ನಿಮ್ಮ ಹಿಂದಿನ ಬಿಲ್, ಯಾವ್ದಾರ ಕರೆಂಟ್ ಬಿಲ್, ಲಾಸ್ಟ್ ಮಂತಿನ ಕರೆಂಟ್ ಬಿಲ್ನ ತೊಗೊಂಡೋಗಿ, ಹಾಗೆ ನಿಮ್ಮ ಆಧಾರ್ ಕಾರ್ಡು, ನಿಮ್ಮ ಮೇನಾಗಿ ವೋಟರ್ ಐ ಡಿ, ರೇಷನ್ ಕಾರ್ಡು, ಪ್ಯಾನ್ ಕಾರ್ಡು, ಹಾಗೆ ನಿಮ್ಮ ಫೋಟೋ, ಹಾಗೆ ನೀವೇನಾರ ಬಾಡಿಗೆ ಮನೇಲಿ ಇದ್ದೀರಾ ಅಂತಂದರೆ ಲೀಸ್ ಅಗ್ರಿಮೆಂಟ್ ಅಥವಾ ರೆಂಟ್ ಅಗ್ರಿಮೆಂಟ್, ಇದಿಷ್ಟನ್ನು ಕೂಡ ತೊಗೊಂಡೋಗಿ, ಹಾಗೆ ಫೋಟೋ ಕೂಡ ತೊಗೊಂಡೋಗ್ಬೇಕಾಗುತ್ತೆ. ಪಾಸ್ಪೋರ್ಟ್ ಸೈಜ್ ಫೋಟೋ ಇದಿಷ್ಟು ತೊಗೊಂಡೋದ್ರೆ ನಿಮ್ಗೆಲ್ಲ ಅಪ್ಲಿಕೇಶನ್ ಕೊಡ್ತಾರೆ. ಈಗ ಅಪ್ಲಿಕೇಶನ್ ಫಿಲ್ ಮಾಡೋದು ಅನ್ನೋದು ಕೂಡ ನಾನು ಈಗ ಆಲ್ರೆಡಿ ಒಂದು ಲಾಸ್ಟ್ ವೀಕ್ ತೋರಿಸಿದ್ದೆ ಹೇಗೆ ಫಿಲ್ ಮಾಡಬೇಕು ಅಪ್ಲಿಕೇಶನ್ ಅಂತ. ತುಂಬಾ ಈಸಿ, ಏನು ಕಾಂಪ್ಲಿಕೇಟೆಡ್ ಇಲ್ಲ. ಸೊ ಹಾಗಾಗಿ ನೀವೇ ಫಿಲ್ ಮಾಡಿ ಡಾಕ್ಯುಮೆಂಟ್ನೆಲ್ಲ ತೊಗೊಂಡೋದ್ರೆ ನಿಮಗೆ ಅಲ್ಲಿ ಅವರ ಮೊಬೈಲಲ್ಲಿ ಆ್ಯಪ್ ಇರುತ್ತೆ. ಸೊ ಆ್ಯಪಲ್ಲಿ ಎಲ್ಲ ಅಪ್ಲೋಡ್ ಮಾಡ್ಕೊಳ್ತಾರೆ. ಸೊ ಹಾಗಾಗಿ ಕ್ಯಾಂಪ್ ಮಾಡಿದ್ದಾರೆ ಅಂತಲೇ ನೀವೇ ಹೋಗಿ ಅರ್ಜಿ ಸಲ್ಲಿಸಬೇಕಾಗತ್ತೆ. ನಿಮ್ಮ ಮನೆ ಹತ್ರನೇ ಬರ್ತಾರೆ ಅಂತ ಕಾಯಕ್ಕೆ ಹೋಗಬೇಡಿ. ಕೆಲವು ಕಡೆ ಅಫ್ಕೋರ್ಸ್ ಬರ್ತಾ ಇದ್ದಾರೆ, ಕೆಲವು ಕಡೆ ಎಲ್ಲ ಕಡೆ ಹೋಗೋಕ್ಕಾಗಲ್ಲ, ಟೈಮ್ ಕನ್ಸ್ಯೂಮಿಂಗ್ ಅಂದ್ಬಿಟ್ಟು ಕೆಲವು ಕಡೆ ಕ್ಯಾಂಪ್ ಮಾಡ್ತಿದ್ದಾರೆ ಅಷ್ಟೇ. ಸೊ ನಿಮ್ಮ ಊರುಗಳಲ್ಲಿ ಏನು ನಿಮ್ಮ ಮನೆಗೆ ಬಂದು ವೆರಿಫೈ ಮಾಡೋದ್ರ ಅಥವಾ ಕ್ಯಾಂಪ್ ಮಾಡಿದ್ರ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ನಿಮ್ಮದು ಕೂಡ ಅಪ್ಲಿಕೇಶನ್ ಕೊಟ್ಟಿದ್ದೀರಾ ಗೃಹ ಜ್ಯೋತಿ ಯೋಜನೆ ಮರುಪರಿಶೀಲನೆ ಅರ್ಜಿ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಹಾಗಾಗಿ ಆಗಸ್ಟ್ ಎಂಡ್ವರೆಗೂ ಕೂಡ ಎಕ್ಸ್ಟೆಂಡ್ನ ಮಾಡಿದ್ದಾರೆ. ಇನ್ನೂ ಕೂಡ ನಿಮ್ಗೆ ಅಪ್ಲಿಕೇಶನ್ ಕೊಟ್ಟಿಲ್ಲ ಅಂತಂದರೆ ಆದಷ್ಟು ಬೇಗ ಹೋಗಿ ಕೊಡಿ. ಯಾಕಂದರೆ ಸರ್ವರ್ ಸಮಸ್ಯೆ ತುಂಬಾ ಬರ್ತಿದೆಯಂತೆ. ಸೊ ಹಾಗಾಗಿ ಅಧಿಕಾರಿಗಳಿಗೆ ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡೋದು ಕೂಡ ತುಂಬಾ ಸ್ಲೋ ಆಗ್ತಿರೋದ್ರಿಂದ ಲೇಟಾಗಿ ಆಗ್ತಾಯಿದೆ ಪ್ರೋಸೆಸ್ಸು. ಇನ್ನು SIR ಬಗ್ಗೆ ಹೇಳಬೇಕು ಅಂತಂದರೆ SIRದು ಕೂಡ ಲಾಸ್ಟ್ ಡೇಟ್ ಆಗಸ್ಟ್ 8ನೇ ತಾರೀಕು ಅದು ಎಕ್ಸ್ಟೆಂಡ್ ಮಾಡಿದ್ದಾರೆ. ಅದು ಕೂಡ ಜುಲೈ 29ನೇ ತಾರೀಕುವರೆಗೂ ಇತ್ತು. ಅದನ್ನ ಕೂಡ ಇನ್ನೂ ತುಂಬ ಜನ ಪೆಂಡಿಂಗ್ ಇದೆ ಅಂದ್ಬಿಟ್ಟು ಆಗಸ್ಟ್ 8ಕ್ಕೆ ಪೋಸ್ಟ್ಪೋನ್ ಮಾಡಿದರು. ನೀವುಗಳು ಕೂಡ ಕೊಟ್ಟಿದ್ದೀರ SIR ಫಾರ್ಮು, ನಿಮ್ಮದು ಕೂಡ ಸಕ್ಸಸ್ ಆಗಿ ಅಪ್ಲೈ ಆಗಿದೆಯಾ ಏನು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಈ ಸತಿ SIRದು ತುಂಬಾ ಕನ್ಫ್ಯೂಷನ್ಸ್ ಆಯಿತು. ತುಂಬಾ ಏನೇನೋ ಪ್ರೊಸೀಜರ್ಸ್ ಕೊಟ್ಟಿದ್ದಾರೆ. 2002 ಲಿಸ್ಟು ಅದು ಇದು ಅಂತೆಲ್ಲ ಸಾಕಷ್ಟು ಕಾಂಪ್ಲಿಕೇಶನ್ ಆಯಿತು ಅಂತಲೇ ಹೇಳ್ಬೋದು SIR ಬಗ್ಗೆ. ಎನಿವೇಸ್ ನೀವು ಕೂಡ ಕೊಟ್ಟರ ಅಪ್ಲಿಕೇಶನ್ SIR ಫಾರ್ಮು ಅನ್ನೋದನ್ನ ಕಮೆಂಟ್ ಮಾಡಿ. ಹಾಗೆಯೇ ನಿಮಗೆ ಗೃಹಲಕ್ಷ್ಮಿ ಹಣ ಕೂಡ 31ನೇ ಕಂತಿನ ಹಣ ಜಮೆ ಆಯಿತಾ ಆಗಲಿಲ್ವ ಅಂತ ದಯವಿಟ್ಟು ಕಮೆಂಟ್ ಮಾಡಿ. ಹಾಗೆ ಇಷ್ಟೊತ್ತು ಯಾರ್ಯಾರೆಲ್ಲ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೊ ಮಚ್. ನನ್ನ ವೀಡಿಯೋಸಿಂದ ನಿಮಗೆ ಇನ್ಫಾರ್ಮೇಷನ್ ಸಿಗ್ತಿದೆ, ಹೆಲ್ಪ್ಫುಲ್ ಆಗ್ತಿದೆ ಅಂತಂದರೆ ದಯವಿಟ್ಟು ವೀಡಿಯೋಗೆ ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಾ ಇದ್ದೀರಾ ಅಂದರೆ ಈಗಲೇ ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಹೀಗೆ ಸಪೋರ್ಟ್ ಮಾಡಿ, ಹೀಗೆ ಎನ್ಕರೇಜ್ ಮಾಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ.